ನಂದು ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲೂಕು ಸಾವಸೆಟ್ಟಹಳ್ಳಿ ಗ್ರಾಮ. ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ನೋಡ್ರಿ. ನಮ್ಮ ಪರಿಸ್ಥಿತಿ ಯಾವ ಲೆವೆಲಿಗೆ ಬಂದಿದೆ, ತುಮಕೂರು ಜಿಲ್ಲೆಯಲ್ಲಿ ಯಾವ ಪರಿಸ್ಥಿತಿ ಆಗಿದ್ದೀವಿ, ಯಾವ ಥರ ತೋಟ ಒಣಗೋಗ್ತಾ ಇದೆ, ಯಾವ ಪರಿಸ್ಥಿತಿಗೆ ತಂದು ನಿಲ್ಸವ್ರೆ ನಮ್ಮನ್ನು. ಈ ಜಿಲ್ಲೆ ಸೋಮಣ್ಣರು ಜಿಲ್ಲೆಯಲ್ಲಿ ಗೆದ್ದು BJPಯಿಂದ ನಾವೆಲ್ಲ ಓಟ್ ಹಾಕಿ ಅವ್ರನ್ನ ಗೆಲ್ಸಿದ್ವಿ. 3 ತಿಂಗಳಲ್ಲಿ ನೀರು ತತ್ತೀವಿ ಅಂತ ಹೇಳಿ ಹೋದವರು ನವಲೇಕೆರೆ ಏರಿ ಮೇಲೆ ನಿಂತ್ಕೊಂಡು ಪ್ರಮಾಣ ಮಾಡಿದ್ರು ನೀರು ತತ್ತೀವಿ ಅಂತ ಹೇಳಿ. ನೋಡ್ರಿ ರೈತರನ್ನ ಯಾವ ಲೆವೆಲಿಗೆ ತಂದವ್ರೆ, ಯಾವ ರೀತಿ ಆಗಿದ್ದೀವಿ ನಾವು ನೋಡ್ಕೊಳ್ರಿ. ನಮ್ಮ ತುಮಕೂರು ಜಿಲ್ಲೆಯವ್ರು ನೋಡ್ರಿ, ನಾವೆಲ್ಲ ಓಟ್ ಹಾಕಿದ್ದೀವಿ, ಓಟ್ ಹಾಕಿದ್ಕೆ ಏನು ಮಾಡಿದಾರ ಅವರು ಅಂತ ನೋಡ್ರಿ. 3 ತಿಂಗಳಲ್ಲಿ ನೀರು ತತ್ತಿಂತ ನವಲೇಕೆರೆ ಏರಿ ಮೇಲೆ ನಿಂತ್ಕೊಂಡು ಹೇಳೋ ಇದ್ದ ಮನುಷ್ಯ ಒಂದೇ ಒಂದು ಸರಿ ಬಂದಿಲ್ಲ ನೋಡಕ್ಕೆ. ಅದೇ ಸುರೇಶ್ ಬಾಬು MLA ಆಗವ್ರೆ, 45 ಕೋಟಿ ಬಿಡುಗಡೆ ಮಾಡಿಸವ್ರೆ, ಕಷ್ಟ ಬಿದ್ದು ಕೆಲಸ ಮಾಡ್ತಾವ್ರೆ. ಅದೇ ನಮಗೆ ಈ ವಯ್ಯ ಭರವಸೆ ಕೊಟ್ಟನು, ಎಲ್ಲ ಓಟ್ ಹಾಕ್ಸ್ಕೊಂಡು ಕದ್ದೋಗ್ಬಿಟ್ಟ. ಅವನು ಬೇಡ, ಅವನು ಬಂದು ಒಂದ್ಸರಿಲಾರ ಚಾನಲ್ ಏನಾಗಿದೆ ಏನು ಅಂತ ನೋಡಿದಾರ, ಹೋಗ್ಲಿ ನೋಡಿಲ್ಲ, ಅದೂ ಹೋಗ್ಲಿ ಬೇಡ. ಅವನು ನಮ್ಮ ಜಿಲ್ಲೆಗೆ ಬಂದದ್ದೇ ತಪ್ಪು. ಹೆಂಗೋ ನಮ್ಮ ಮಾಧುಸ್ವಾಮಿಗಳಿದ್ರು, ಅವ್ರನ್ನ ನಾವು ಗೆಲ್ಲಿಸ್ಕೊಂಡು ಹೇಳಿದ ಕೆಲಸ ಮಾಡಿಕೊಡ್ರ. ನಮಗೆ ಒಂದು ಕೆಳಗಡೆ ಹುಲಿ ಮೇಲ್ಗಡೆ ಸಿಂಹ ಎರಡಿಕ್ಕೊಂಡ್ರು ನಾವು. ನಮ್ಮ ತಾಲೂಕಲ್ಲಿ ಇಬ್ರು ಇರೋರು, ನಮ್ಗೆ ಬೇಕಾದ ಕೆಲಸಗಳಾಗೋದು. ಈ ವಯ್ಯ ಇಂಥ ಕೆಲಸ ಮಾಡಿಬಿಟ್ಟು ನೋಡ್ರಿ ನಮ್ಮ ಪರಿಸ್ಥಿತಿ ನೋಡ್ರಿ. ಇವತ್ತು 1000 ಅಡಿ 700 ಅಡಿ 800 ಅಡಿ ಬೋರ್ ಕೊರಿಸಿದ್ರು ನೀರಿಲ್ಲ ಇಲ್ಲಿ. ಈ ಲೆವೆಲಿಗೆ ತಗೊಂಬಂದು ನಿಲ್ಸಿದ್ದಾರೆ ನಮ್ಮ ತಾಲೂಕು. ಇದು ಸಾವಸೆಟ್ಟಹಳ್ಳಿ ಗ್ರಾಮ ನೋಡ್ರಿ, ತುಮಕೂರು ಜಿಲ್ಲೆ ಈ ಲೆವೆಲ್ಗಾಗಿದೆ. ಯಾವ್ದಾರ ದಯವಿಟ್ಟು ನ್ಯೂಸ್ ಚಾನಲ್, ಯಾವ್ದಾರ ಒಂದು ನಾಯಿಗಿ ಎಲ್ಲಾರ ಸತ್ತೋದ್ರೆ 50 ಸರಿ ನ್ಯೂಸ್ ಚಾನಲಲ್ಲಿ ಹಾಕ್ತೀರಾ. ಸೋಮಣ್ಣ ಬಂದು ನವಲೇಕೆರೆ ಮೇಲೆ ಏರಿ ಮೇಲೆ ನಿಂತ್ಕೊಂಡು ನೀರು ತಂದೆ ತತ್ತೀನಿ ಅಂತ ಪ್ರಮಾಣ ಮಾಡೋಗಿದ್ರು. ಅದನ್ನ ತಿರುಗಿಸಿ ಯಾವ್ದಾರ ನ್ಯೂಸ್ ಚಾನಲ್ ಹಾಕಿ, ಇಲ್ಲ ಸೋಮಣ್ಣ ಎಲ್ಲಾರ ಇದಾರೋ ಇಲ್ವೋ, ಬದುಕಿದ್ರೆ ನಮ್ಗೆ ಒಂಚೂರು ನ್ಯೂಸಲ್ಲಿ ಎಲ್ಲರೂ ಮುಖನಾರ ತೋರಿಸಿ ಪುಣ್ಯ ಕಟ್ಕೊಳ್ರಿ. ನ್ಯೂಸ್ ಚಾನಲ್ನವರು ಏನೇನೋ ಹಾಕ್ತೀರಾ ನ್ಯೂಸ್ ಚಾನಲ್, ಇಂಥದ್ದು ಹಾಕಿ ಬಡವರು ಬಗ್ರದು ನ್ಯೂಸ್ ಚಾನಲಲ್ಲಿ ಹಾಕಿ ತೋಟ ತುಡಿಕೆ ಎಲ್ಲ ಒಣಗೋಗ್ತಾ ಇದ್ದಾವೆ, ಇಂಥದ್ದು ಹಾಕ್ರಿ ದಯವಿಟ್ಟು. ನಮ್ದು ಇನ್ನು ಇಷ್ಟೇ ಹೇಳೋದು, ನಾನು ಬೇರೆ ಏನು ಹೇಳೋಕ್ಕಾಗಲ್ಲ. ನಮ್ಮ ಕೈಲಿ ಸತ್ತೋಗ್ಬಿಟ್ಟಿದ್ದೀವಿ ರೈತರು, ಇನ್ನೇನಿಲ್ಲ. ಕುಡಿಯೋಕ್ಕೂ ನೀರು ಸಿಗಲ್ಲ. ಈ ತಿಂಗಳು ಕಳೆದ್ರೆ ಕುಡಿಯೋಕೆ ನೀರು ನಮಗೆ ಸಿಗಲ್ಲ. ಸೋಮಣ್ಣರ ಎಲ್ಲರ ಇದ್ರೆ ಬಂದು ಒಂದ್ಸರಿ ಏನು ಕೆಲಸ ಮಾಡಿಸೋರೆ ಸುರೇಶ್ ಬಾಬು ಅಂತ 16 ನೋಡಿ ಪುಣ್ಯ ಕಟ್ಕೇಳ್ರಿ. ನಾವು ಓಟ್ ಹಾಕಿರೋದಕ್ಕೆ ಸತ್ತೋಗ್ತೀವಿ, ವಿಷ ಕೂಡ ಸತ್ತೋಗ್ತೀವಿ ನಾವು, ಬದುಕಲ್ಲ ಸೋಮಣ್ಣರೇ ಅಪ್ಪ.